ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧಿ. ಮನುಷ್ಯನ ಜೀವನ ಶಿವನಾಮದಿಂದ ಪಾವನವಾಗುತ್ತದೆ. ಶಬ್ರ ಶ್ರೀ ಗುರುಲಿಂಗ ಶಿವಾಚಾರ್ಯರು, ಹಿರೇಮಠ ಸಂಸ್ಥಾನ, ಚಾಂಗ್ಲೇರ ಮತ್ತು ಚುಡುಗುಪ್ಪ ತಾಲೂಕಿನಲ್ಲಿ ಇಂದು ಪವಿತ್ರ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಸಂತ ಶಿರೋಮಣಿ ಮಡಿವಾಳೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಶಿವಧರ್ಮ ದರ್ಶನ ಸಂಚಾರ ಧರ್ಮ ಗ್ರಂಥ, ಶ್ರೀ ಸಿದ್ಧಾಂತ ಶಿಖಾಮಣಿ ಅಭಿಯಾನ, ಪುರಾಣ ಪ್ರವಚನ, ಇಷ್ಟಲಿಂಗ ಪೂಜೆ, ಸಾಮೂಹಿಕ ಲಕ್ಷ ಬಿಲ್ಪಾರ್ಚನೆ ಕಾರ್ಯಕ್ರಮವನ್ನು ಶಬ್ರ ಶ್ರೀ ಗುರುಲಿಂಗ ಶಿವಾಚಾರ್ಯ ಹಿರೇಮಠ ಸಂಸ್ಥಾನ ಚಾಂಗ್ಲೇರ ಹಾಗೂ ಚುಡುಗುಪ್ಪ ಇವರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪೂಜ್ಯ ಶ್ರೀ ಶಬ್ರ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಸ್ವಾಮೀಜಿ, ಹಿರೇಮಠ ಸಂಸ್ಥಾನ ಬೇಮೆಲ್ಕಡೆ ಇವರು ಪುರಾಣ ಪ್ರವಚನ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಮಾತನಾಡಿ, ಶಿವನಾಮದಿಂದ ಜೀವನ ಪಾವನ, ಶಿವನಿಗೆ ಜಲ ಮತ್ತು ಬಿಲ್ಪತ್ರೆ ಬಹಳ ಪವಿತ್ರವಾದದ್ದು. ಬಿಲ್ಪತ್ರೆ ಮಹತ್ವವನ್ನು ಕುರಿತು ವಿಸ್ತಾರವಾಗಿ ತಿಳಿಸಿದರು. ಬಿಲ್ಪತ್ರೆಗೆ ಬಹಳ ಮಹತ್ವ ಇದೆ. ಸಾಮಾನ್ಯವಾಗಿ ಶ್ರಾವಣ ಮಾಸ ಬಂದರೂ ಇದರ ಮಹತ್ವ ಇನ್ನೂ ಹೆಚ್ಚಾಗುತ್ತದೆ. ಇದು ಈಶ್ವರ ದೇವಾಲಯದಲ್ಲಿ ಬಿಲ್ಪತ್ರೆ ಪೂಜಾ ಆರಾಧನೆ ಮಾಡುವುದು ವಾಡಿಕೆ. ಈಶ್ವರನಿಗೆ ಪ್ರತಿದಿನವೂ ಬಿಲ್ಪತ್ರೆಯಿಂದ ಪೂಜೆ ಮಾಡಿದ್ದರೆ ತುಂಬ ಶ್ರೇಷ್ಠ ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ ಎಂದು ನುಡಿದರು. ಈ ಸಂದರ್ಭದಲ್ಲಿ ರವಿಚಂದ್ರ ಶಿವಪೂಜಿ, ಮಲ್ಲಿಕಾರ್ಜುನ್ ಪಾಟೀಲ್ ಉಪಾಧ್ಯಕ್ಷರು, ಬಿಜೆಪಿ ಸಚಿನ್ ಮಡಪತಿ, ಕರಬಸಪ್ಪ ಗಡ್ಮಿ, ಶರಣು ಸಜ್ಜನ್ ಶೆಟ್ಟಿ, ಸಂಗಮೇಶ್ ಕೋರ್ವಾರ್, ಅಮಿತ್ ಹೊಸದಡ್ಡಿ, ಮಲ್ಲು ಕಮಲಾಪುರ್, ಸೂರ್ಯಕಾಂತ್ ಮೂರ್ತಿ, ನಾಗು ನಾಗನ್ಕೇರ, ಅಮರ್ ಮಡಪತಿ, ಸಂಜು ಶಿವಪೂಜಿ, ಬಸಯ್ಯ ಸ್ವಾಮಿ, ರಾಘವೇಂದ್ರ, ಬಾಲಾಜಿ, ದೇವಸ್ಥಾನ ಕಮಿಟಿಯ ಸದಸ್ಯರು ಹಾಗೂ ಹಲವಾರು ಭಕ್ತಾದಿ ಸಮೂಹದವರು ಭಾಗವಹಿಸಿದ್ದರು. ಇಬ್ಬರು ಕೂಡಿ ಇಬ್ಬರು ಏನಾಗ್ತದ 5 ಕೋಟಿಗೆ ಹೋಗ್ಬೇಕು. ಅದಕ್ಕೆ ಓಂ ಶಿವಾಯ ನಮಃ ಪಶ್ಚಿಮ ದಕ್ಷಿಣ ಉತ್ತರ 4 ಇನ್ನು 4 ಇದಾವಲ್ಲ, ಅದಾದ್ರೆ ಆಗ್ನೇಯ ದಿಕ್ಕಲ್ಲ. ಎಲ್ಲದ ಆಗ್ನೇಯ ಎಲ್ಲದ ಪೂರ್ವ ಮತ್ತು ದಕ್ಷಿಣ ಈ ದಿಕ್ಕುಗಳ ಮಧ್ಯದಲ್ಲಿ ಮೂಲೆ ಇರ್ತದಲ್ಲ, ಅದಕ್ಕೆ ಆಗ್ನೇಯ ಅಂತ ಹೇಳ್ತಾರೆ. ಅಂದ್ರೆ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ, ಭೂಮಿ. ಪೂಜೆಗೆ ಹೋಗಿಲ್ಲ. ಎಲ್ಲಿ ಕೊಡ್ತೀರಿ? ಆಕಾಶ ಕೊಡ್ತೀರಿ. ಎಲ್ಲಿ ಕೊಡ್ತೀರಿ ಹೇಳಿ? ಭೂಮಿ, ಆಕಾಶ. ಮತ್ತೆ ಒಳಗಿಟ್ಟು ನಮಃ ದೇವರೇ, ನಾನು ಮಾಡುವ ಮಡಿವಾಳೇಶ್ವರ ಪೂಜೆ ಒಂದಳ ಪ್ರತಿಕೋಬೇಕು, ನೀರೇ ಇರಬೇಕು, ಸಿಂಪಡಿಸ್ಬೇಕು ಕಲಶಕ್ಕೂ ಮತ್ತು ಆ ದೇವರಿಗೆ. ಇನ್ನೊಂದೇನಂದ್ರೆ ನೀವೆಲ್ಲ ಕಲಶದ ಮೇಲೆ ಬ್ಲೌಸ್ ಪೀಸ್ ಹಾಕಿ ಅದೇನ್ ಮಾಡ್ಬೇಕಂದ್ರೆ ಪರಾತಿನ ಒಳಗೆ ಹಾಕ್ಬೇಕು. ಪರಾತಿನ ಒಳಗಡೆ ಅಂದ್ರೆ ಬಿಲ್ಪತ್ರೆ, ಆ ಬಿಲ್ಪತ್ರೆ ಅಲ್ಲಿ ದೇವರಿಗೆ ಇರಿಸಬೇಕು. ನಿಮ್ ಕಾಲಿಗೆ ಹತ್ತಿರ ಅದು ವೇಸ್ಟ್ ಆಗ್ತದೆ. ಅದಕ್ಕಾಗಿ ಆ ಬ್ಲೌಸ್ ಪೀಸ್ ಅನ್ನ ಈ ಕಲಶ ಎತ್ತು ಬಿಟ್ಟು ಕೆಳಗಡೆ ಹಾಕ್ಬೇಕು. ಹೆಂಗ್ ಒಂದಿದ್ರು ಸಾಕು. ಒಳಗೆ ಎತ್ಕೊಂಡ್ಬಿಡ್ರಿ, ಕಲಶ ಎತ್ಕೋರಿ, ಫೋಟೋ ಕಲಶ ಎತ್ಕೋರಿ. ಎಲ್ಲರೂ ಆ ಬ್ಲೌಸ್ ಪೀಸ್ ಪರಾತಿ ಮೇಲೆ ಹಾಸ್ರಿ, ಬಿಚ್ಚ ಹಾಕಿ, ಫುಲ್ ಪೂರ ಬಿಚ್ಚಬೇಕು. ಮತ್ತೆ ಒಂದು ಗಳೂ ಕೂಡ ಕೆಳಗೆ ಬಿಡಬಾರ್ದು. ಇವ್ರು ತೊಡಿ ಮೇಲೆ ಒಂದು ಪದರ ಹಾಕೊಂಡ್ಬಿಡ್ರಿ. ತೊಡಿ ಮೇಲೆ ಒಂದು ಪದರ ತೊಡಿ ಮೇಲೆ ಹಾಕೊಂಡ್ಬಿಡ್ರಿ.